ಹಾಯ್ ಸ್ನೇಹಿತರೆ, ನಮ್ಮ ಹಿಂದೂ ಸಂಪ್ರದಾಯದಲ್ಲಿ ಎಲ್ಲಾ ದೇವತೆಗಳಿಗೆ ಅಧಿಪತಿಯಾದವನು ಗಣೇಶ. ಅವನಿಗೆ ಪೂಜೆ ಮಾಡಿದರೆ ಎಲ್ಲಾ ದೇವತೆಗಳನ್ನು ಪೂಜಿಸಿದ ಫಲಿತಾಂಶವನ್ನು ಪಡೆಯಬಹುದು ಎಂದು ಹೇಳುತ್ತಾರೆ. ಆದ್ದರಿಂದ ಪ್ರತಿಯೊಂದು ಪೂಜೆಯಲ್ಲಿಯೂ ಗಣೇಶನಿಗೆ ಮೊದಲನೆಯ ಪೂಜೆಯನ್ನು ಮಾಡುತ್ತಾರೆ. ಆದರೆ ಗಣೇಶನು ಕಳ್ಳತನ ಮಾಡಿದ್ದಾನೆ ಎಂದರೆ ನೀವು ನಂಬುತ್ತೀರಾ? ಇನ್ನು ಬಣ್ಣಗಳನ್ನು ಬದಲಿಸುವ ಗಣೇಶನ ಪ್ರತಿಮೆಯನ್ನು ನೀವು ಎಂದಾದರೂ ನೋಡಿದ್ದೀರಾ? ಗಣೇಶನ ಜೀವಂತ ಪ್ರತಿಮೆಯೂ ಎಲ್ಲಿದೆ? ಇಂತಹ ನಂಬಲು ಸಾಧ್ಯವಾಗದ ವಿಷಯಗಳನ್ನು ತಿಳಿಯಲು ಈ ವಿಡಿಯೋವನ್ನು ಕೊನೆಯವರೆಗೂ ನೋಡಿ. ತಮಿಳುನಾಡು ರಾಜ್ಯದ ತಿರುನಲ್ವೇಲಿ ಜಿಲ್ಲೆಯಲ್ಲಿ ಕುರ್ತಾಲ ಎಂಬ ಪ್ರದೇಶವೂ ಇದೆ. ಇಲ್ಲಿ ಇರುವ ಗಣೇಶನನ್ನು ನಾಡಿ ಗಣೇಶ ಎಂದು ಕರೆಯುತ್ತಾರೆ. ಒಂದು ಕಾಲದಲ್ಲಿ ಇಲ್ಲಿ ಗಣೇಶನನ್ನು ಪ್ರತಿಷ್ಠಾಪಿಸಿ ಪ್ರತಿಮೆಗೆ ಪ್ರಾಣ ಪ್ರತಿಷ್ಠೆ ಮಾಡುವುದಾಗಿ ಒಬ್ಬ ಸಿದ್ಧಯೋಗಿ ನಿರ್ಧರಿಸುತ್ತಾರೆ. ಅದನ್ನು ತಿಳಿದ ಮದ್ರಾಸ್ ಗವರ್ನರ್ ಎಡ್ವರ್ಡ್ ರಾತ್ ಅವರು ಪ್ರಾಣ ಪ್ರತಿಷ್ಠಾಪನೆ ಎಂದರೆ ಏನು ಎಂದು ಕೇಳುತ್ತಾರೆ. ಆ ಸಿದ್ಧಯೋಗಿ ಒಂದು ವೈದ್ಯರನ್ನು ಕರೆಸಿ ಪ್ರತಿಮೆಗೆ ನಾಡಿ ಪರೀಕ್ಷೆ ಮಾಡಿಸಿ ಎಂದು ಹೇಳುತ್ತಾರೆ. ಆ ವೈದ್ಯರು ಪ್ರತಿಮೆಗೆ ನಾಡಿ ಪರೀಕ್ಷೆಯನ್ನು ಮಾಡಿ ಪ್ರತಿಮೆಗೆ ಪ್ರಾಣವಿಲ್ಲ ಎಂದು ಹೇಳುತ್ತಾರೆ. ಆಗ ಆ ಯೋಗಿಯು ಪ್ರತಿಮೆಗೆ ಪ್ರಾಣ ಪ್ರತಿಷ್ಠೆ ಮಾಡಿ ಈಗ ನೋಡಿ ಎಂದು ಹೇಳುತ್ತಾರೆ. ತಕ್ಷಣ ಸ್ಟೆಥೋಸ್ಕೋಪ್ ಮೂಲಕ ಪರಿಶೀಲಿಸಿದಾಗ ಆ ವೈದ್ಯರು ಆಶ್ಚರ್ಯಚಕಿತರಾಗುತ್ತಾರೆ. ಗಣೇಶನ ಪ್ರತಿಮೆಗೆ ಮಾನವನಂತೆ ನಾಡಿ ಮಿಡಿಯುತ್ತಿದೆ ಎಂದು ಹೇಳುತ್ತಾರೆ. ಈ ರೀತಿಯಾಗಿ ಯೋಗಿಯ ಮಹಿಮೆಯಿಂದ ಇಲ್ಲಿನ ಗಣೇಶನಿಗೆ ನಾಡಿ ಗಣೇಶ ಎಂಬ ಹೆಸರು ಬಂದಿದೆ. ಇನ್ನು ಗಣೇಶನನ್ನು ನೆನಪಿಸಿಕೊಂಡರೆ ಪ್ರತಿಯೊಬ್ಬರಿಗೂ ನೆನಪಾಗುವುದು ಸೊಂಡಿಲನ್ನು ಹೊತ್ತಿರುವ ಗಜಮುಖ, ದೊಡ್ಡ ದೊಡ್ಡ ಕಿವಿಗಳು, ತುಂಬಿದ ಹೊಟ್ಟೆ. ಈ ರೀತಿಯಾಗಿ ಗಣೇಶನ ರೂಪವು ಎಲ್ಲಾ ದೇವತೆಗಳಿಗಿಂತ ವಿಭಿನ್ನವಾಗಿರುತ್ತದೆ. ಇನ್ನು ಯಾವುದೇ ದೇವಸ್ಥಾನದಲ್ಲಿ ಅಥವಾ ಯಾವುದೇ ಫೋಟೋದಲ್ಲಿ ನಮಗೆ ದೊಡ್ಡ ಸೊಂಡಿಲನ್ನು ಹೊತ್ತಿರುವ ಗಣೇಶನ ದರ್ಶನವಾಗುತ್ತದೆ. ಆದರೆ ಸೊಂಡಿಲು ಇಲ್ಲದ ಗಣೇಶನ ಬಗ್ಗೆ ನೀವು ಎಂದಾದರೂ ಕೇಳಿದ್ದೀರಾ? ಮಾನವ ರೂಪದಲ್ಲಿ ಇರುವ ಗಣೇಶನಿಗೆ ಒಂದು ವಿಶೇಷ ದೇವಸ್ಥಾನವಿದೆ ಎಂಬುದು ನಿಮಗೆ ಗೊತ್ತೇ? ಇಷ್ಟಕ್ಕೂ ಮಾನವ ರೂಪದಲ್ಲಿ ಇರುವ ಗಣೇಶನ ದೇವಸ್ಥಾನ ಎಲ್ಲಿದೆ? ಆ ದೇವಸ್ಥಾನದ ವಿಶೇಷತೆ ಏನು? ತಿಳಿಯೋಣ ಬನ್ನಿ. ಸೊಂಡಿಲು ಇಲ್ಲದ ಗಣೇಶನ ದೇವಸ್ಥಾನ ತಮಿಳುನಾಡು ರಾಜ್ಯದ ತಿಲತರ್ಪಣಪುರಿ ಎಂಬ ಹಳ್ಳಿಯಲ್ಲಿ ಮುಕ್ತೀಶ್ವರ ಎಂಬ ದೇವಸ್ಥಾನದ ಆವರಣದಲ್ಲಿ ಇದೆ. ಈ ದೇವಸ್ಥಾನವನ್ನು ಆದಿ ಗಣೇಶನ ದೇವಸ್ಥಾನ ಎಂದು ಕರೆಯುತ್ತಾರೆ. ಇಲ್ಲಿ ಗಣೇಶನು ಮಾನವ ರೂಪದಲ್ಲಿ ದರ್ಶನ ನೀಡುತ್ತಾನೆ. ಆದ್ದರಿಂದ ಎಲ್ಲರೂ ಈ ಗಣೇಶನನ್ನು ನರಮುಖ ಗಣೇಶ ಎಂದು ಕರೆಯುತ್ತಾರೆ. ವಿಶ್ವದಲ್ಲಿಯೇ ಸೊಂಡಿಲು ಇಲ್ಲದ ಏಕೈಕ ಗಣೇಶನ ದೇವಸ್ಥಾನವಾಗಿ ಇದು ಪ್ರಸಿದ್ಧಿಯಾಗಿದೆ. ಇನ್ನು ಪಿತೃದೋಷಗಳಿಂದ ಬಳಲುವವರು ಈ ನರಮುಖ ದೇವಸ್ಥಾನವನ್ನು ದರ್ಶನ ಮಾಡಿದರೆ ಖಚಿತವಾಗಿಯೂ ದೋಷಗಳು ನಿವಾರಣೆಯಾಗುತ್ತದೆ ಎಂದು ಭಕ್ತರು ನಂಬುತ್ತಾರೆ. ಸಾಕ್ಷಾತ್ ಶ್ರೀರಾಮನು ತನ್ನ ತಂದೆ ದಶರಥನಿಗೆ ಪಿತೃಕಾರ್ಯಗಳನ್ನು ಈ ದೇವಸ್ಥಾನದಲ್ಲಿಯೇ ನೆರವೇರಿಸಿದನು ಎಂದು ಪುರಾಣಗಳು ಹೇಳುತ್ತವೆ. ಶ್ರೀರಾಮನು ದಶರಥನಿಗೆ ಹಲವು ಕಡೆಗಳಲ್ಲಿ ಪಿಂಡ ಪ್ರದಾನಿಸಿದರೂ ಮುಕ್ತಿ ದೊರಕಲಿಲ್ಲ. ಆದ್ದರಿಂದ ಶ್ರೀರಾಮನು ಶಿವನನ್ನು ಪ್ರಾರ್ಥಿಸಿದನು. ಆಗ ಬೋಳಾಶಂಕರನು ಪ್ರತ್ಯಕ್ಷನಾಗಿ ತಿಲತರ್ಪಣಪುರಿಯಲ್ಲಿ ಇರುವ ಕೆರೆಯಲ್ಲಿ ಸ್ನಾನ ಮಾಡಿ ಪಿತೃತರ್ಪಣೆಯನ್ನು ಬಿಡಲು ಹೇಳುತ್ತಾನೆ. ಶ್ರೀರಾಮನು ಇಲ್ಲಿ ತನ್ನ ತಂದೆ ದಶರಥನಿಗೆ 4 ಪಿಂಡಗಳನ್ನು ಬಿಟ್ಟಿದ್ದರಿಂದ ಆ ವಂಶದವರು ಲಿಂಗಗಳ ರೂಪದಲ್ಲಿ ಇಲ್ಲಿ ಪರಿವರ್ತಿತರಾಗಿ ಇಲ್ಲಿಯೇ ನೆಲೆಸಿದ್ದಾರೆ ಎಂದು ಹೇಳುತ್ತಾರೆ. ಭಾರತ ದೇಶದ ಪ್ರಸಿದ್ಧ ಸ್ಥಳಗಳಾದ ಕಾಶಿ, ರಾಮೇಶ್ವರಂ ಅಂತಹ ತ್ರಿವೇಣಿ ಸಂಗಮದೊಂದಿಗೆ ಸಮಾನವಾದ ಸ್ಥಳವಾಗಿ ಈ ಸ್ಥಳ ಪ್ರಸಿದ್ಧಿಯಾಗಿದೆ. ಆದ್ದರಿಂದ ಯಾರಾದರೂ ಹಿರಿಯರಿಗೆ ಕಾರ್ಯಗಳನ್ನು ನಡೆಸಲು ಸಾಧ್ಯವಾಗದಿದ್ದರೆ ಮತ್ತು ಹಲವು ಕಷ್ಟಗಳಿಂದ ಬಳಲುತ್ತಿದ್ದರೆ ಅವರು ಈ ದೇವಸ್ಥಾನವನ್ನು ದರ್ಶನ ಮಾಡಿ ಹಿರಿಯರಿಗೆ ತರ್ಪಣವನ್ನು ಬಿಡುವ ಮೂಲಕ ಆ ದೋಷಗಳಿಂದ ಮುಕ್ತಿಯಾಗುತ್ತಾರೆ ಎಂದು ಭಕ್ತರು ನಂಬುತ್ತಾರೆ. ಈ ಆದಿ ಗಣೇಶನ ದೇವಸ್ಥಾನದಲ್ಲಿ ಗಣೇಶನೊಂದಿಗೆ ಪರಮೇಶ್ವರನನ್ನು ಮತ್ತು ಸರಸ್ವತಿಯನ್ನೂ ಕೂಡ ಪೂಜಿಸುತ್ತಾರೆ. ಹಾಗೆ ಈ ದೇವಸ್ಥಾನದಲ್ಲಿ ಪ್ರತಿಯೊಂದು ಸಂಕಷ್ಟ ಚತುರ್ಥಿ ದಿನದಂದು ಅಗಸ್ತ್ಯರು ನರಮುಖ ಗಣೇಶನನ್ನು ಸ್ವಯಂ ಪೂಜಿಸುತ್ತಾರೆ ಎಂದು ಅಲ್ಲಿನ ಭಕ್ತರ ನಂಬಿಕೆಯಾಗಿದೆ. ಈ ಗಣೇಶನನ್ನು ಪೂಜಿಸುವುದರಿಂದ ಕುಟುಂಬದಲ್ಲಿ ಶಾಂತಿಯಿರುತ್ತದೆ ಮತ್ತು ಮಕ್ಕಳ ಬುದ್ಧಿವಂತಿಕೆ ಹೆಚ್ಚುತ್ತದೆ. ನಮ್ಮ ಹಿಂದೂ ಸಂಪ್ರದಾಯದ ಪ್ರಕಾರ ಯಾವುದೇ ಶುಭ ಕಾರ್ಯವನ್ನು ಪ್ರಾರಂಭಿಸುವಾಗ ಅಥವಾ ಒಳ್ಳೆಯ ಕೆಲಸಗಳನ್ನು ಮಾಡಲು ಯೋಚಿಸಿದಾಗ ಮೊದಲು ಗಣೇಶನಿಗೆ ಪೂಜೆ ಸಲ್ಲಿಸಲಾಗುತ್ತದೆ. ಈ ರೀತಿಯಾಗಿ ಗಣೇಶನಿಗೆ ಪೂಜೆ ಸಲ್ಲಿಸುವುದರಿಂದ ಆ ಕಾರ್ಯದಲ್ಲಿ ಯಾವ ಅಡೆತಡೆಗಳು ಬಾರದೆ ಆ ಕೆಲಸವು ಯಶಸ್ವಿಯಾಗಿ ಮುಕ್ತಾಯವಾಗುತ್ತದೆ ಎಂಬ ನಂಬಿಕೆಯಿದೆ. ಆದರೆ ಇಷ್ಟು ವಿಶೇಷತೆಯುಳ್ಳ ಗಣೇಶನೂ ಕೂಡ ಕಳ್ಳತನ ಮಾಡಿದ್ದಾನೆ ಎಂಬುದನ್ನು ಪುರಾಣಗಳು ಹೇಳುತ್ತವೆ. ಹಾಗಾದರೆ ಗಣನಾಥನು ಕಳ್ಳತನ ಮಾಡಬೇಕಾದ ಸ್ಥಿತಿ ಯಾಕೆ ಬಂತು? ತಿಳಿಯೋಣ ಬನ್ನಿ. ಪುರಾಣಗಳ ಪ್ರಕಾರ ಹಿಂದೆ ದೇವತೆಗಳು ಮತ್ತು ರಾಕ್ಷಸರು ಅಮೃತಕ್ಕಾಗಿ ಸಮುದ್ರ ಮಂಥನ ಮಾಡಿದರು.
ಈ ಮಹತ್ತರ ಕಾರ್ಯವನ್ನು ಪ್ರಾರಂಭಿಸುವಾಗ ದೇವತೆಗಳು ಮತ್ತು ರಾಕ್ಷಸರು ಗಣೇಶನಿಗೆ ಪೂಜೆ ಸಲ್ಲಿಸಲು ಮರೆತಿದ್ದರು. ಇದರಿಂದ ಕೋಪಗೊಂಡ ಗಣೇಶನು ಸಾಗರದಿಂದ ಉದ್ಭವವಾದ ಕಡಿವೇಡು ಎಂಬ ಅಮೃತವನ್ನು ಕಳ್ಳತನ ಮಾಡಿ ತಮಿಳುನಾಡಿನ ನಾಗಪಟ್ಟಿಣಂ ಜಿಲ್ಲೆಯ ತಿರುಕ್ಕಡೆಯಾಯೂರ್ನಲ್ಲಿರುವ ಕಡೇಶ್ವರ ಸ್ವಾಮಿ ದೇವಸ್ಥಾನದಲ್ಲಿ ಅದನ್ನು ಬಚ್ಚಿಡುತ್ತಾನೆ. ಹೀಗೆ ಗಣೇಶನು ಕಳ್ಳತನ ಮಾಡಿ ಬಚ್ಚಿಟ್ಟ ಕಡಿವೇಡು ಅಮೃತವು ಇದೀಗ ಮಹಾಶಿವಲಿಂಗ ರೂಪದಲ್ಲಿ ಉದ್ಭವವಾಗಿದೆ ಎಂದು ಪುರಾಣಗಳು ಹೇಳುತ್ತವೆ. ಈ ರೀತಿ ಈ ದೇವಸ್ಥಾನದಲ್ಲಿರುವ ಸ್ವಾಮಿಯು ಅಮೃತದಿಂದ ಉದ್ಭವಿಸಿದವನಾಗಿರುವುದರಿಂದ ಈ ದೇವಸ್ಥಾನದಲ್ಲಿನ ಸ್ವಾಮಿಯನ್ನು ಅಮೃತ ಕಡೇಶ್ವರ ಎಂದು ಭಕ್ತರಿಂದ ಪೂಜಿಸಲ್ಪಡುತ್ತಾನೆ. ಅಷ್ಟೇ ಅಲ್ಲದೆ ಸಮುದ್ರದಿಂದ ಅಮೃತವನ್ನು ಕಳ್ಳತನ ಮಾಡಿದ ಕಾರಣದಿಂದ ಗಣೇಶನಿಗೆ ಕಳ್ಳಲ್ ವಿನಾಯಕರ್ ಎಂಬ ಹೆಸರು ಬಂತು. ಕಳ್ಳಲ್ ಅಂದರೆ ಕಳ್ಳ ಎಂಬ ಅರ್ಥ. ಇಲ್ಲಿಯ ಗಣೇಶನನ್ನು ಈ ಹೆಸರಿನಿಂದಲೇ ಕರೆಯುತ್ತಾರೆ. ಇನ್ನು ತಮಿಳುನಾಡಿನ ನಾಗರ್ಕೋಯಿಲ್ ಜಿಲ್ಲೆಯ ಕೇರಳಾಪುರಂ ಎಂಬ ಹಳ್ಳಿಯಲ್ಲಿ ಒಂದು ಅದ್ಭುತ ದೇವಸ್ಥಾನವಿದೆ. ಈ ದೇವಸ್ಥಾನ ನೋಡಲು ಸಣ್ಣದಾಗಿದ್ದರೂ ಅದರ ಮಹಿಮೆ ಬಹುದೊಡ್ಡದಾಗಿದೆ. ಇಲ್ಲಿ ಇರುವ ಗಣೇಶನಿಗೆ ಒಂದು ವಿಶೇಷತೆಯಿದೆ. ಅದು ಏನು ಎಂದರೆ ಗಣೇಶನ ವಿಗ್ರಹವು 6 ತಿಂಗಳಿಗೆ ಒಮ್ಮೆ ತನ್ನ ಬಣ್ಣವನ್ನು ತಾನೇ ಬದಲಾಯಿಸುತ್ತಾನೆ. ಉತ್ತರಾಯಣ ಕಾಲದಲ್ಲಿ ಅಂದರೆ ಮಾರ್ಚ್ನಿಂದ ಜೂನ್ ತನಕ ಈ ಗಣೇಶನು ಕಪ್ಪು ಬಣ್ಣದಲ್ಲಿ ಇರುತ್ತಾನೆ. ಹಾಗೆ ದಕ್ಷಿಣಾಯನ ಕಾಲದಲ್ಲಿ ಅಂದರೆ ಜುಲೈನಿಂದ ಫೆಬ್ರವರಿ ತನಕ ಈ ಗಣೇಶನು ಬಿಳಿ ಬಣ್ಣದಲ್ಲಿ ಕಾಣಿಸುತ್ತಾನೆ. ಈ ರೀತಿ ಬಣ್ಣದ ಬದಲಾವಣೆಯು ಗಣೇಶನ ಮಹಿಮೆ ಎಂದು ಭಕ್ತರು ನಂಬುತ್ತಾರೆ. ಈ ವಿಶಿಷ್ಟ ಗಣೇಶನ ದೇವಸ್ಥಾನದಲ್ಲಿ ಇನ್ನೊಂದು ವಿಚಿತ್ರ ಸಂಗತಿಯೂ ಇದೆ. ಅದು ಏನು ಅಂದರೆ ಈ ದೇವಸ್ಥಾನದ ಆವರಣದಲ್ಲಿ ಒಂದು ನೀರಿನ ಬಾವಿ ಇದೆ. ನೀರಿಗೆ ಬಣ್ಣವಿಲ್ಲ ಎಂಬುದು ನಮ್ಮೆಲ್ಲರಿಗೂ ತಿಳಿದ ವಿಚಾರ. ಆದರೆ ಈ ಬಾವಿಯ ನೀರಿಗೆ ಬಣ್ಣವಿದೆ. ಇಲ್ಲಿರುವ ಗಣೇಶನು ತನ್ನ ಬಣ್ಣ ಬದಲಾಯಿಸುವಂತೆಯೇ ಈ ಬಾವಿಯ ನೀರು ಸಹ ಬಣ್ಣ ಬದಲಾವಣೆ ತೋರಿಸುತ್ತದೆ. ಆದರೆ ಇಲ್ಲಿ ಒಂದು ವ್ಯತ್ಯಾಸವಿದೆ. ಗಣೇಶನು ಕಪ್ಪಾಗಿರುವ ಕಾಲದಲ್ಲಿ ಬಾವಿಯ ನೀರು ಬಿಳಿಯಾಗಿರುತ್ತದೆ. ಗಣೇಶನು ಬಿಳಿಯಾಗಿರುವ ಸಮಯದಲ್ಲಿ ಬಾವಿಯ ನೀರು ಕಪ್ಪಾಗಿರುತ್ತದೆ. ಇನ್ನು ಮಹಾರಾಷ್ಟ್ರದ ಪುಣೆಯಲ್ಲಿ ಸೋಮವಾರ್ಲೆನ್ನಲ್ಲಿ ತ್ರಿಶುಂಡು ಮಯೂರೇಶ್ವರ ದೇವಸ್ಥಾನವಿದೆ. ಈ ದೇವಸ್ಥಾನದ ವಿಶೇಷತೆಯೇನೆಂದರೆ ಸಾಮಾನ್ಯವಾಗಿ ಗಣೇಶನು 1 ತಲೆ 1 ಸೊಂಡಿಲು ಮತ್ತು 4 ಕೈಗಳೊಂದಿಗೆ ದರ್ಶನ ನೀಡುತ್ತಾನೆ. ಆದರೆ ಈ ದೇವಸ್ಥಾನದಲ್ಲಿ ಮಾತ್ರ ಗಣೇಶನು 3 ಸೊಂಡಿಲುಗಳು ಮತ್ತು 6 ಕೈಗಳೊಂದಿಗೆ ದರ್ಶನ ನೀಡುತ್ತಾನೆ. ಗಣೇಶನ ವಾಹನ ಇಲಿ ಆಗಿರಬೇಕು. ಆದರೆ ಇಲ್ಲಿ ವಾಹನವಾಗಿ ನವಿಲು ಇರುತ್ತದೆ. ಈ ಕಾರಣದಿಂದ ಈ ಗಣೇಶನಿಗೆ ತ್ರಿಶುಂಡು ಎಂಬ ಹೆಸರು ಬಂದಿದೆ. ಇವು ಗಣೇಶನ ಬಗ್ಗೆ ಕೆಲವು ಅಸಾಧಾರಣ ಸಂಗತಿಗಳು. ಸ್ನೇಹಿತರೆ, ಈ ವಿಡಿಯೋದಲ್ಲಿ ಹೇಳಲಾದ ದೇವಸ್ಥಾನಗಳ ಬಗ್ಗೆ ನಿಮ್ಮ ಅಭಿಪ್ರಾಯವನ್ನು ಕಾಮೆಂಟ್ ಮೂಲಕ ತಿಳಿಸಿ. ಹಾಗೂ ಸ್ನೇಹಿತರೆ, ವಿಡಿಯೋವನ್ನು ಎಡಿಟ್ ಮಾಡಲು ನಮಗೆ ತುಂಬಾ ಸಮಯ ತೆಗೆದುಕೊಳ್ಳುತ್ತದೆ. ಆದರೆ ಈ ವಿಡಿಯೋವನ್ನು ಲೈಕ್ ಮಾಡಿ ಚಾನಲ್ ಅನ್ನು ಸಬ್ಸ್ಕ್ರೈಬ್ ಮಾಡಲು ನಿಮಗೆ ಕೇವಲ 2 ಸೆಕೆಂಡುಗಳಷ್ಟೇ ಸಾಕು. ಆದ್ದರಿಂದ ಈ ವಿಡಿಯೋ ಇಷ್ಟವಾದರೆ ದಯವಿಟ್ಟು ಲೈಕ್ ಮಾಡಿ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ. ಈ ವಿಡಿಯೋವನ್ನು ಸಂಪೂರ್ಣವಾಗಿ ನೋಡಿದ್ದಕ್ಕಾಗಿ ಧನ್ಯವಾದಗಳು.